ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ ಚಿಮ್ಮನ್. ಮಕ್ಕಳೇ, ನಾವು ಇಂದಿನ ತರಗತಿಯೊಳಗಡೆ ಹೊಸದೊಂದು ಪಾಠವನ್ನ ನಾವು ಅಧ್ಯಯನವನ್ನ ಮಾಡೋಣ. ಯಾವ ಪಾಠ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವೆಲ್ಲ ಗಮನಿಸ್ತಾ ಇರಬೇಕು. ದಿನನಿತ್ಯ ನೀವು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ತೀರಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಬುಕ್ಸ್ ಇಸ್ಕೊಂಡು ಹೋಗಿರ್ತೀರಿ ಏನಾದ್ರೂ ಬರಿಬೇಕು ಅಂತ, ಅಥವಾ ಅಮ್ಮ ಬರ್ದಿರೋದು, ಅಥವಾ ತಂಗಿ ಬರ್ದಿರೋದು, ಅಥವಾ ಅಪ್ಪ ಬರ್ದಿರೋದು, ಯಾರಾದ್ರೂ ಬರ್ದಿರೋದನ್ನ ನೀವೇನ್ ಮಾಡ್ತಾ ಇರ್ತೀರಿ, ಓದ್ತಾ ಇರ್ತೀರಿ. ಓದುವಾಗ ನೀವೆಲ್ಲನೂ ಏನ್ ಮಾಡ್ತಾ ಇರಿ, ಗಮನ ಇಟ್ಟು ಓದ್ತಾ ಇರ್ತೀರಿ. ಎಲ್ಲಿ ಒತ್ತಕ್ಷರ ತಪ್ಪಿದ್ದಾರೆ, ಎಲ್ಲಿ ಪೂರ್ಣ ವಿರಾಮವನ್ನ ಕೊಡೋದನ್ನ ತಪ್ಪಿದ್ದಾರೆ, ಎಲ್ಲಿ ಅಲ್ಪ ವಿರಾಮವನ್ನ ಕೊಟ್ಟಿಲ್ಲ, ಎಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸಿಲ್ಲ. ಹೌದಾ? ಎಲ್ಲವನ್ನು ಗಮನವಿಟ್ಟು ನೀವು ಓದ್ತಾ ಇರ್ತೀರಿ. ಹೌದಾ? ಈಗ ಇಲ್ಲಿ ನಾವೇನ್ ಮಾಡೋಣ, ಹೊಸದೊಂದು ಪಾಠ ಅಂದ್ರೆ ಈ ಅಕ್ಷರಗಳನ್ನ ಯಾವ ರೀತಿಯಾಗಿ ಬರಿಬೇಕು, ಬರೆಯುವುದರಲ್ಲೂ ಕೂಡ ಸಾಕಷ್ಟು ರೀತಿಯ ವಿಧಗಳು ಇದ್ದಾವೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಯಾವ ಪಾಠ ಹಾಗಾದ್ರೆ? ಅದೇ ಪಾಠ ಚಿಗುರು. ಎಸ್ ಮಾ. ಇಂದಿನ ತರಗತಿಯೊಳಗಡೆ ನಾವು ಚಿಗುರು ಪಾಠವನ್ನ ನಾವೇನ್ ಮಾಡೋಣ, ಅಧ್ಯಯನವನ್ನ ಮಾಡೋಣ. ಚಿಗುರು ಅನ್ನೋದು ಒಂದು ಪತ್ರಿಕೆಯ ಹೆಸರು ಮಕ್ಕಳೇ. ಈಗ ಈ ಪಾಠವನ್ನ ತಿಳಿಯುವುದಕ್ಕಿಂತ ಮುಂಚೆ ಈ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ಅಂದ್ರೆ ಈ ಪಾಠ ನಮ್ಗೆ ಸಂಪೂರ್ಣವಾಗಿ ಏನಾಗುತ್ತೆ, ಅರ್ಥ ಆಗತ್ತೆ. ಪದಗಳ ಅರ್ಥ: ಲೇಖನ. ಹೌದಾ? ಲೇಖನ ಅಂದ್ರೆ ಬರವಣಿಗೆ. ನೀವು ಬರಿತೀರಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ, ಲೇಖನಿ ಅಥವಾ ಲೇಖನ ಅಂತ ಕರಿತೀವಿ, ಅಥವಾ ಬರಹ ಅಂತ ಕರಿತೀವಿ. ಬರೆಯುವುದೇನಿದೆಯಲ್ಲ ಅದಕ್ಕೆ ಲೇಖನ ಅಂತ ನಾವು ಕರಿತೀವಿ ಮಕ್ಕಳೇ. ಪರಿಶೀಲಿಸು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸು. ಅಥವಾ ನಾವೇನ್ ಮಾಡೋದು, ಯಾರಾದ್ರೂ ಬರೆಯುವಾಗ ನಾವು ಗಮನವಿಟ್ಟು ಅದನ್ನೇ ನೋಡ್ತಾ ಇರ್ತೀವಲ್ಲ, ಅದೇ. ನೀವೆಲ್ಲ ನಿಮ್ಮ ತರಗತಿಯಲ್ಲಿ ಮೇಡಮ್ ಏನಾದ್ರೂ ಒಂದು ಅಕ್ಷರ ಮಿಸ್ ಮಾಡಿ ಬರ್ದಾಗ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಕಪ್ಪು ಹಲಗೆ ಮೇಲೆ ಏನನ್ನ ಬರ್ದಿದ್ದೆ ಅನ್ನೋದನ್ನ ನೀವೆಲ್ಲ, ಮ್ಯಾಮ್ ಅಲ್ಲೊಂದು ಅಕ್ಷರ ಇಲ್ಲ ಅನ್ನೋದನ್ನ ನೀವು ನಿಮ್ಮ ಮೇಡಮ್ಗೆ ಏನ್ ಮಾಡಿರ್ತಿರ್ತೀರಿ, ಗಮನಕ್ಕೆ ತಂದಿರ್ತೀರಿ. ಅದೇ ರೀತಿ ಪರಿಶೀಲಿಸು ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ದೃಷ್ಟಿ ಅಥವಾ ಸೂಕ್ಷ್ಮವಾಗಿ ಗಮನಿಸೋದು. ಉತ್ತಮ ಅಂದ್ರೆ ಶ್ರೇಷ್ಠವಾಗಿರೋದು. ಉತ್ತಮ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳನ್ನ ಹೊಂದಿರೋದು. ಈಗ ನಿಮ್ಮಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಕೆಲವೊಂದಿಷ್ಟು ಫ್ರೆಂಡ್ಸ್ ಗಳೊಳಗೆ ಏನಿರುತ್ತೆ, ಉತ್ತಮವಾಗಿರ್ತಕ್ಕಂಥ ಗುಣಗಳು ಕಂಡು ಬರುತ್ತೆ. ಹೌದಾ? ಉತ್ತಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪ್ರಕಟಿಸು ಅಂದ್ರೆ ಗ್ರಂಥ, ಲೇಖನ ಮುಂತಾದವನ್ನು ಪ್ರಕಾಶನಕ್ಕೆ ತರು. ನೀವು ಬರ್ದಿರ್ತಕ್ಕಂಥದ್ದನ್ನ ನೀವೆಲ್ಲ ನ್ಯೂಸ್ ಪೇಪರ್ ನಲ್ಲಿ ಹಾಕಿಸ್ತಿರಲ್ಲ, ಅದೇ ಪ್ರಕಟ ಮಾಡೋದು, ಪ್ರಕಟಿಸೋದು. ಈಗ ಯಾರಾದ್ರೂ ಹುಟ್ಟುಹಬ್ಬ ಇದ್ದಾಗ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶಸ್ ಅನ್ನ ನೀವೇನ್ ಮಾಡ್ತೀರಿ, ನ್ಯೂಸ್ ಪೇಪರ್ ನಲ್ಲಿ ಹಾಕಿಸ್ತೀರಿ. ಹೌದಾ? ಹಾಕ್ಸೋದು ಅಂದ್ರೆ ಅದರ ಅರ್ಥ ಪ್ರಕಟಿಸು ಅಂತ ಅರ್ಥ ಆಗತ್ತೆ. ನಂತರ ಕುತೂಹಲ ಅಂದ್ರೆ ಅಚ್ಚರಿ. ಹೌದಾ? ಇದು ಅಚ್ಚರಿ ಅನ್ನೋದು ಎರಡು ಅರ್ಥವನ್ನ ನಮ್ಗೆ ಕೊಡುತ್ತೆ. ಒಂದು ಆಶ್ಚರ್ಯಕರವಾಗಿ ನೋಡೋದು, ಇನ್ನೊಂದು ಕುತೂಹಲ. ಅಂದ್ರೆ ಈಗ ನೀವು ಪಾಠವನ್ನ ಹೇಳುವಾಗ ನಿಮ್ ತರಗತಿಯಲ್ಲಿ ಮ್ಯಾಮ್ ಏನ್ ಹೇಳ್ತಾರೆ, ನಾಳೆ ನಾನ್ ನಿಮ್ಗೆ ಒಂದು ವಿಡಿಯೋವನ್ನ ತೋರಿಸ್ತೀನಿ ಅಂದಾಗ ನಿಮ್ಗೆ ಒಂಥರ ಕುತೂಹಲ. ಏನ್ ತೋರಿಸ್ಬೋದು, ಯಾವ ರೀತಿ ಇರ್ಬೋದು? ಹೌದಾ? ಕುತೂಹಲ ಅಂದ್ರೆ ಅಚ್ಚರಿ ಅಂತ ಅರ್ಥ ಆಗುತ್ತೆ ಮಕ್ಕಳೇ. ಸರಾಗವಾಗಿ ಅಂದ್ರೆ ಸುಲಭವಾಗಿ. ಸರಾಗವಾಗಿ ಅಂದ್ರೆ ಸುಲಭವಾಗಿ ಅಂತ ಅರ್ಥ. ಸುಲಭ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಕಠಿಣವಾಗಿದ್ದನ್ನ ಈಸಿಯಾಗಿ ಮಾಡೋದು ಸುಲಭ ಅಂತ ಅರ್ಥ ಮಕ್ಕಳೇ. ನಂತರ ಚರ್ಚೆ, ಪರ್ಯಾಲೋಚನೆ. ಹೌದಾ? ಒಂದು ವಿಷಯವನ್ನ ಕೊಟ್ಟಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ನೀವೇನ್ ಮಾಡೋದು, ಚರ್ಚೆಯನ್ನ ಮಾಡೋದು. ಪರ್ಯಾಲೋಚನೆ, ಆ ವಿಷಯಕ್ಕೆ ಸಂಬಂಧಿಸಿದ್ದನ್ನ ಎಲ್ಲವನ್ನು ಕೂಡ ನೀವು ಚರ್ಚೆ ಮಾಡೋದು. ನಂತರ ಸಲಹೆ ಅಂದ್ರೆ ಸೂಚನೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ನಿಮ್ಗೆ ಏನಾದ್ರೂ ಬರ್ದೇ ಇದ್ದಾಗ ಅಥವಾ ನಿಮ್ ಫ್ರೆಂಡ್ಸ್ ಇಂದಾನೋ ಅಥವಾ ಅಪ್ಪನಿಂದಾನೋ ನೀವೆಲ್ಲ ಏನ್ ಮಾಡ್ತೀರಿ, ಸಲಹೆಯನ್ನ ತಗೊಳ್ತೀರಿ, ಸೂಚನೆಯನ್ನ ತಗೊಳ್ತೀರಿ. ಹೌದಾ? ನಂತರ ಸುಭಾಷಿತ ಅಂದ್ರೆ ಒಳ್ಳೆಯ ಮಾತು. ಹೌದಾ? ನುಡಿದಂತೆ ನಡೆ. ಹೌದಾ? ನೀತಿ ವಾಕ್ಯಗಳನ್ನ ನೀವು ದಿನನಿತ್ಯ ಏನ್ ಮಾಡ್ತೀರಿ, ಕೇಳಿರ್ತೀರಿ. ಅದೇ ರೀತಿ ಸುಭಾಷಿತ, ನೀವು ಪ್ರಾರ್ಥನೆ ಮಾಡಿದ ನಂತರ ಇಂದಿನ ಶುಭಾಷಿತ ಅಂತ ಹೇಳೋದನ್ನ ನೀವು ಗಮನಿಸಿರ್ತೀರಿ. ಸುಭಾಷಿತ ಅಂದ್ರೆ ಒಳ್ಳೆಯ ಮಾತು ಅಂತ, ಮತ್ತೆ ನೀತಿಯಿಂದ ತುಂಬಿರ್ತಕ್ಕಂತಹ ಒಂದು ವಾಕ್ಯ ಅಂತ ಅರ್ಥ ಮಕ್ಕಳೇ. ನೀವೆಲ್ಲ ಗಮನಿಸ್ಬೇಕು. ಈ ಪದಗಳ ಅರ್ಥಗಳನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಬರಿಬೇಕು ಮಕ್ಕಳೇ. ಈಗ ಮುಂದೆ ಈ ಪಾಠದಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈ ಚಿಗುರು ಪಾಠವನ್ನ ನಾನು ಏನ್ ಮಾಡ್ತೀನಿ, ಮೊದಲಿಗೆ ಓದ್ತಾ ಹೋಗ್ತೀನಿ. ಮಕ್ಕಳೇ, ನೀವು ಗಮನವಿಟ್ಟು ಕೇಳಿಸ್ಕೋಬೇಕು. ನಂತರ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಈ ಪಾಠವನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಚಿಗುರು. ಅಂದು ಶನಿವಾರ.
ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು. ಉತ್ತಮ ಲೇಖನಗಳನ್ನು ಆಯ್ದು ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಿಸಿದರು. ರಾಧಾ ಪತ್ರಿಕೆಯನ್ನು ನೋಡಿದಳು. ಕುತೂಹಲದಿಂದ ಓದಲು ಮುಂದಾದಳು. ಕೆಲವು ಲೇಖನಗಳನ್ನು ಸರಾಗವಾಗಿ ಓದಿದಳು. ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು. ಏಕಿರಬಹುದು? ಹೇಳಬಲ್ಲೆಯಾ? ಹಾಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಓದು. ಹೌದಾ ಮಕ್ಕಳೇ? ಈಗ ಕೆಲವೊಂದಿಷ್ಟು ಪತ್ರಿಕೆಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮಗೆ ನಂತರ ನಾನೇನ್ ಮಾಡ್ತೀನಿ, ಅರ್ಥೈಸ್ತೀನಿ. ರಾಧಾ, ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ, ಏಕೆ ಎಂದು ಶಿಕ್ಷಕಿ ಪ್ರಶ್ನಿಸಿದರು. ಕೆಲವರು ಕೈ ಬರಹ ಚೆನ್ನಾಗಿರಲಿಲ್ಲ, ಆದ್ದರಿಂದ ಓದಲು ಕಷ್ಟವಾಯಿತು ಮೇಡಮ್ ಎಂದು ರಾಧಾ ಹೇಳಿದಳು. ಬರಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು. ಮಾಲಾ ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್, ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ. ಇನ್ನು ಯೂಸಫನು ತನ್ನ ಬರಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದಳು. ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನು ಒಟ್ಟುಗೂಡಿಸಿದರು. ಬರವಣಿಗೆಯು ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ, ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ಬರೆಯುವ ಪ್ರತಿ ಅಕ್ಷರವೂ ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಪದಗಳನ್ನು ಗುರ್ತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಎಂದು ಹೇಳಿದರು. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು. ಮಕ್ಕಳೇ, ನೀವೇನ್ ಮಾಡಿದ್ರಿ? ಈಗ ಚಿಗುರು ಪಾಠದಲ್ಲಿರ್ತಕ್ಕಂಥ ಅಂದ್ರೆ ವಿಷಯವನ್ನ ನೀವೇನ್ ಮಾಡಿದ್ರಿ? ಓದಿದ್ರಿ. ಹೌದಾ? ಯಾವ ರೀತಿ ನೀವು ಅಕ್ಷರಗಳನ್ನ ಬರಿಬೇಕು ಅನ್ನೋದನ್ನ ನೀವು ತಿಳಿದುಕೊಂಡ್ರಿ. ಹಾಗಾದರೆ ಆ ಪತ್ರಿಕೆಯಲ್ಲಿರ್ತಕ್ಕಂಥ ಬರಹವನ್ನ ನಾನೇನ್ ಮಾಡ್ತೀನಿ, ನಿಮ್ಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ.